ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಡಿಸಿಗೆ ಸ್ವಾಗತ. ನನ್ನ ಹೆಸರು ಭೂಮಿ. ನಾನಿವತ್ತು ನಾರ್ತ್ ವೆಸ್ಟ್ ವಾಷಿಂಗ್ಟನ್ ಡಿಸಿಲಿದ್ದೀನಿ. ಸಮಾಚಾರ ಏನಂದರೆ, ಇವತ್ತು ಇಥಿಯೋಪಿಯನ್ ದೋಸೆ ತಿನ್ಲಿಕ್ಕೆ ಹೋಗ್ತಿದ್ದೇವೆ. ಇವತ್ತಿನ ರೆಸ್ಟೋರೆಂಟ್ ಹೆಸರು ಇಥಿಯೋಪಿಯಾ ಈಟರಿ. ಈ ಕಲರ್ಫುಲ್ ಕ್ಯೂಸಿನಿನ ಒರಿಜಿನ್ ಬಂದು ಆಫ್ರಿಕನ್ ಕಾಂಟಿನೆಂಟಲ್ಲಿರುವ ಇಥಿಯೋಪಿಯಾ ಎಂಬ ಬ್ಯೂಟಿಫುಲ್ ದೇಶದ್ದು. ಈ ದೇಶದಲ್ಲಿ ಜನ ನೋಡಲಿಕ್ಕೆ ನಮ್ಮ ಥರನೇ ಎಲ್ಲ ಡೈವರ್ಸ್ಡ್ ಆಗಿರ್ತಾರೆ. ವಾಷಿಂಗ್ಟನ್ ಡಿ ಸಿನ ಟೋಟಲ್ ಪಾಪ್ಯುಲೇಷನ್ ಬಂದು ಆಲ್ಮೋಸ್ಟ್ 7 ಲಕ್ಷ ಜನ ಇದ್ದಾರೆ. ಆದರೆ ವಾಷಿಂಗ್ಟನ್ ಡಿ ಸಿ, ಮ್ಯಾರಿಲ್ಯಾಂಡ್ ಆ್ಯಂಡ್ ವರ್ಜಿನಿಯಾ ಸೇರಿಸಿ ಇವರ ಪಾಪ್ಯುಲೇಷನ್ ಆಲ್ಮೋಸ್ಟ್ 2 ಲಕ್ಷ ಜನ ಇದ್ದಾರೆ. ಇಲ್ಲಿ ಲಿಟಲ್ ಇಥಿಯೋಪಿಯಾ ಎಂಬ ಸ್ಟ್ರೀಟ್ ಕೂಡ ಇದೆ. ಈ ಡಿಶ್ಶಿನ ಹೆಸರು ಇಂಜರಿ ಅಂತ. ಇದು ಇವರ ಸ್ಟೇಪಲ್ ಡಿಶ್ ಆಗಿರುತ್ತೆ. ಆ್ಯಂಡ್ ಈ ಡಿಶ್ಶಿಗೆ ಬಳಸೋ ಆ ಒಂದು ಗ್ರೇನ್ ಹೆಸರು ಟೆಫ್ ಅಂತ ಹೇಳಿ. ಆಲ್ಮೋಸ್ಟ್ ನೋಡಲಿಕ್ಕೆ ದೋಸೆ ಥರ ಇತ್ತು. ಇದನ್ನು ಫರ್ಮೆಂಟ್ ಮಾಡಿ ದೋಸೆ ಥರನೇ ಹಾಕ್ತಾರೆ. ಈ ಡಿಶ್ ಎಷ್ಟು ಚೆನ್ನಾಗಿತ್ತು ನೋಡಲಿಕ್ಕೆ, ಅಷ್ಟೇ ಚೆನ್ನಾಗಿತ್ತು ತಿನ್ನಲಿಕ್ಕೆ. ದೋಸೆ ಜೊತೆ ಅವ್ರದ್ದೇ ಆದ ಅಥೆಂಟಿಕ್ ಇಥಿಯೋಪಿಯನ್ ಗ್ರೇವೀಸ್ ಇರುತ್ತೆ. ತಿನ್ನಲಿಕ್ಕೆ ದೋಸೆ ತುಂಬ ಸ್ಪಾಂಜಿ ಆಗಿತ್ತು. ನಮ್ಮದೆಲ್ಲ ಕ್ರಿಸ್ಪಿ ಆಗಿರುತ್ತೆ, ಬಟ್ ಇದು ಸಖತ್ ಸ್ಪಾಂಜಿ ಆಗಿತ್ತು, ಬ್ರೆಡ್ ಥರ. ನನಗೆ ಈ ದೋಸೆ ಜೊತೆ ಫಸ್ಟ್ ಇಷ್ಟ ಆಗಿದ್ದೆ ಈ ರೆಡ್ ಕಲರ್ ಚಿಕನ್. ಇದನ್ನೇನಂತ ಕರೀತಾರೆ ಮರ್ತೋಗಿದ್ದೀನಿ, ಬಟ್ ಸೂಪರಾಗಿತ್ತು ತಿನ್ನಲಿಕ್ಕೆ. ಇದು ಟ್ಯಾಂಗಿ ಆಗಿತ್ತು, ದೋಸೆ ಕೂಡ ಟ್ಯಾಂಗಿ ಆಗಿತ್ತು, ಇದು ಕೂಡ ಟ್ಯಾಂಗಿ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಚಿಕನ್ ಬಂದು ನಾರ್ಮಲ್ ನಾವು ಹೇಗೆ ಚಿಕನ್ ಫ್ರೈ ಮಾಡ್ತೀವಲ್ಲ ಅದೇ ಥರ ಚಿಕನ್ ಇತ್ತು. ಆ್ಯಂಡ್ ಸ್ವಲ್ಪ ಸ್ವೀಟ್ ಅನಿಯನ್ ಇತ್ತು ಇದರಲ್ಲಿ. ಸೊ ಇಟ್ಟು ಒಂಥರ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಇದು ಕೂಡ ಗ್ರೀನ್ ಕಲರ್ ನಾವೇನು ಕಾಳಿನ ಗ್ರೇವಿ ಮಾಡ್ತೀವೋ ಅದೇ ಥರ ಇತ್ತು ತಿನ್ನಲಿಕ್ಕೆ. ಈ ಡಿಶ್ ಎಂಜಾಯ್ ಮಾಡ್ತಾ ಮಾಡ್ತಾ ನನಗೆ ಹೇಳಿದ್ದೇನೆಂದರೆ, ಈವ್ನಿಂಗ್ ಟೈಮ್ಸ್ ಬನ್ನಿ, ಇಲ್ಲಿ ಇಥಿಯೋಪಿಯನ್ ಜಾಸ್ ಈವ್ನಿಂಗ್ಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ. ಇವತ್ತು ನಾನು ಈ ಡಿಶ್ ತಿಂದಾದ್ಮೇಲೆ ಒಂದು ಲೆಸನ್ ಏನು ಕ್ಯಾರಿ ಮಾಡ್ತೀನಿ ಅಂದರೆ, ಇಥಿಯೋಪಿಯನ್ಸ್ ಕೂಡ ನಮ್ಮ ಥರನೇ ಖಾರ ತಿಂತಾರೆ. ಆ್ಯಂಡ್ ಅವ್ರ ಮೋಸ್ಟ್ ಆಫ್ ದ ಡಿಶಸ್ ಟ್ಯಾಂಗಿ ಆಗಿರುತ್ತೆ ತಿನ್ನಲಿಕ್ಕೆ. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ನಾನು ಇಲ್ಲಿಗೆ ಈ ಶಾರ್ಟ್ ವ್ಲಾಗ್ ಮುಗಿಸ್ತೇನೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.